ಟಿವಿ ವೀಕ್ಷಕರಿಗೆ ನಮಸ್ಕಾರಗಳು. ವಿರಾಜ ವಿಶ್ವಕರ್ಮಣಾವಾಹಯಾಮಿ ಓಂ ಸುವಃ ವಿರಾಜ ವಿಶ್ವಕರ್ಮಣಾವಾಹಯಾಮಿ ಓಂ ಭೂರ್ಭುವಃ ವಿರಾಜ ವಿಶ್ವಕರ್ಮಣಾವಾಹಯಾಮಿ ಸ್ಥಾಪಯಾಮಿ. पंचवक्त्रं जटाजूटं जटपञ्च विलोचनं करोति करोति ब्राह्मणस्तवं राजन् राजन् पारयामसि शतमा. ವಿಶ್ವಕರ್ಮ ಜಯಂತಿಯ ಮತ್ತು ಮಹೋತ್ಸವದ ಅಂಗವಾಗಿ ನಮ್ಮೆಲ್ಲರ ಕೋಲಾರ ಜಿಲ್ಲೆಗೆ ಒಂದು ಆಶಾ ಕಿರಣವಾಗಿ ಸುಮಾರು 40,000 ವಿಶ್ವಕರ್ಮರನ್ನು ಆಶೀರ್ವಾದ ಮಾಡಲಿಕ್ಕೆ ಕಡಪ ಜಿಲ್ಲೆ ಪೋತಲೂರು ಗ್ರಾಮದ ಕಂದಿಮಲ್ಲೆಪುರ ಗ್ರಾಮದ ಪೋತಲೂರು ಶ್ರೀ ಶ್ರೀ ವಿರಾಟ್ ವೀರಬ್ರಹ್ಮೇಂದ್ರ ಸ್ವಾಮಿಗಳ 8ನೇ ಸಂತತಿಯಾದಂತಹ ಶ್ರೀ 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 ವೀರಭದ್ರ ಸ್ವಾಮಿಗಳು ಇಲ್ಲಿಗೆ ಅಂದರೆ ನಮ್ಮ ರಂಗಮಂದಿರದ ಕಾರ್ಯಕ್ರಮಕ್ಕೆ ಜಯಂತಿಯನ್ನು ಅವರ ಸಾನ್ನಿಧ್ಯದಲ್ಲಿ ನೆರವೇರಿಸಿಕೊಟ್ಟಿದ್ದಾರೆ. ಸುಮಾರು 100 ಜನ ಇವತ್ತು ಬಂದು ಅವರಲ್ಲಿ ಆಶೀರ್ವಾದ ಮಾಡಿಕೊಂಡಿದ್ದಾರೆ. ಅವರ ಆಶೀರ್ವಾದಗಳು ನಮ್ಮ ಜಿಲ್ಲೆಯ ವಿಶ್ವಕರ್ಮರಿಗಲ್ಲದೆ ಇತರೆ ಎಲ್ಲ ಜನಾಂಗಕ್ಕೂ ಎಲ್ಲ ಧರ್ಮದವರು ಕೂಡ ಈ ಒಂದು ಭಗವಂತನ ಬ್ರಹ್ಮೇಂದ್ರ ಸ್ವಾಮಿಗಳ ಆಶೀರ್ವಾದ ಸಿಗಲಿ, ಅವರ ಮೂಲಕ ಜಿಲ್ಲೆಯಲ್ಲಿ ಶಾಂತಿ ನೆಲೆಸಲಿ, ಜೊತೆಗೆ ವಿಶ್ವಕರ್ಮರು ಎಲ್ಲ ಒಂದಾಗಿ ಈ ಎಲ್ಲ ಸಮಸ್ತ ಜನತೆಯ ಪ್ರೀತಿಗೆ ಪಾತ್ರರಾಗಬೇಕು. ಜೊತೆಗೆ ವಿಶ್ವಕರ್ಮರನ್ನು ಈ ಸರ್ಕಾರಗಳು ಸರಿಯಾದ ರೀತಿಯಲ್ಲಿ ನಡೆಸ್ಕೋಬೇಕು. ಬೇರೆ ಜನಾಂಗದವರಿಗೆ ಧರ್ಮದವರಿಗೆ ಕೊಡ್ತಕ್ಕಂಥ ಅನುದಾನಗಳನ್ನ ಮತ್ತು ಬೇರೆ ಬೇರೆ ಸವಲತ್ತುಗಳನ್ನ ಈ ಜನಾಂಗವು ಪಡೀಲಿ ಅಂತಕ್ಕಂಥ ವಿಚಾರ ಇದೆ. ಹಾಗೆಯೇ ಏನು ಇಲ್ಲಿವರೆಗೂ ನಾವು ವಿಶ್ವಕರ್ಮ ಜನಾಂಗದ ಸಂಘಟನೆಯನ್ನು ಮಾಡ್ಕೊಂಡು ಬರ್ತಾ ಇದ್ವಿ. ಭಾಳಷ್ಟು ಜನ ಹಿರಿಯರು ಈಗಾಗಲೇ ಸೇವೆಯನ್ನು ಸಲ್ಲಿಸಿದ್ದೇವೆ. ಈಗ ಜನತೆ ವಿಶೇಷವಾಗಿ ಯುವಕರು ಮುಂದೆ ಬಂದಿದ್ದಾರೆ. ಆ ಯುವಕರನ್ನ ಬೆಳೆಸುವಂಥ ಕೆಲಸನ ನಾವೆಲ್ಲರೂ ಕೂಡ ಮಾಡ್ತಾಯಿದ್ದೀವಿ. ಮುಂದಿನ ದಿನಗಳಲ್ಲಿ ವಿಶ್ವಕರ್ಮನ ಪೂಜೆಗೆ, ವಿಶ್ವಕರ್ಮನ ಕಾರ್ಯಕ್ರಮಕ್ಕೆ, ಅಮರಶಿಲ್ಪಿ ಜಕಣಾಚಾರ್ಯ ಕಾರ್ಯಕ್ರಮಕ್ಕೆ ಎಲ್ಲ ಕಾರ್ಯಕ್ರಮಗಳು ಯುವಕರು ಮುಂದೆ ಬರ್ತಾರೆ. ಹಾಗಾಗಿ ಸ್ವಾಮಿಗಳಲ್ಲಿ ಮತ್ತೆ ಅವರ ಪಾದ ಮುಟ್ಟಿ ನಾನು ನಮಸ್ಕಾರ ಮಾಡಿ ಅವರ ಆಶೀರ್ವಾದ ಕೋಲಾರ ಜಿಲ್ಲೆ ಮೇಲೆ ಮತ್ತು ಸಮಸ್ತ ಪ್ರಪಂಚದ ಮೇಲೆ ಇರಲಿ ಅಂತೇಳಿ ನಾನು ಭಾವಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಸಮೀಕ್ಷೆಯಲ್ಲಿ ವಿಶ್ವಕರ್ಮ ಅಂತ ಮುಗಿಸ್ಬೇಕು, ಯಾವ ರೀತಿ ಡಿಫ್ರೆಂಟ್ ಆಗಿ ಅಂತ ಅಕ್ಸಾಲಿಗ ಅಂತಾರೆ ಇದಂತಾರೆ, ಅದನ್ನು ಯಾವ ರೀತಿ ಮಾಡಬೇಕು ಅಂತ ಇದು ನೋಡಿ, ಜಾತಿ ಗಣತಿ ಇದೇ 22ನೇ ತಾರೀಕು ಆರಂಭ ಆಗ್ತಾ ಇದೆ. ನಾನು ಇಡೀ ಜಿಲ್ಲೆಯ ವಿಶ್ವಕರ್ಮರ ಜೊತೆ ನಾನು ಒಂದು ವಿನಂತಿ ಮಾಡ್ಕೊಳ್ಳೋದೇನು ಅಂತ ಹೇಳಿದ್ರೆ, ಎಲ್ಲ ಉಪ ಜಾತಿಗಳನ್ನು ಕೈಬಿಟ್ಟು ಎಲ್ಲರೂ ಕೂಡ ವಿಶ್ವಕರ್ಮ ಅವರ ಹೆಸರಲ್ಲಿ ಮುಂದೆ ವಿಶ್ವಕರ್ಮ ಅಂತ ಜಾತಿಯನ್ನು ನಮೂದಿಸಬೇಕು. ಜೊತೆಗೆ ಉಪಜಾತಿಗಳನ್ನು ಅದನ್ನು ತಿರಸ್ಕಾರ ಮಾಡಬೇಕು. ಬೇರೆ ಬೇರೆ ರೀತಿಯಲ್ಲಿ ಕೆಲವರು ಸರ್ಕಾರ ಯಾವುದೇ ರೀತಿ ಮಾನದಂಡದಲ್ಲಿ ಮಾಡ್ತಾ ಗೊತ್ತಿಲ್ಲ. ಆದರೆ ವಿಶ್ವಕರ್ಮರ ಅಂಕಿ ಸಂಖ್ಯೆಗಳಲ್ಲಿ ಈ ಸಾರಿ ನಿಖರಪೂರ್ವಕವಾಗಿ ಬರಬೇಕು. ಎಲ್ಲ ವಿಶ್ವಕರ್ಮರು ಕೂಡ ಇವತ್ತು ಜಾತಿ ಗಣತಿನಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಆನ್ಲೈನ್ ಆಗಿರ್ಬೋದು, ಆಫ್ಲೈನ್ ಆಗಿರ್ಬೋದು, ಎಲ್ಲ ರೀತಿಯಲ್ಲೂ ಕೂಡ ಬೆರೆತು ನಮ್ಮ ಹೆಸರುಗಳನ್ನು ನಮೂದು ಮಾಡಬೇಕಾದಾಗ ಜಾತಿ ಕಾಲಮಲ್ಲಿ ಕಡ್ಡಾಯವಾಗಿ ವಿಶ್ವಕರ್ಮ ಅಂತಕ್ಕಂಥ ವಿಚಾರವನ್ನು ನಮೂದು ಮಾಡಿದಾಗ ವಿಶ್ವಕರ್ಮರ ನಿಜವಾದ ಸಂಖ್ಯೆ ಈ ಸರ್ಕಾರಕ್ಕೂ ಗೊತ್ತಾಗುತ್ತೆ, ಜಿಲ್ಲಾಡಳಿತಕ್ಕೂ ಗೊತ್ತಾಗುತ್ತೆ. ತನ್ಮೂಲಕ ನಾವು ಸವಲತ್ತನ್ನು ಪಡೆಯೋಕ್ಕೆ ಸಾಧ್ಯ ಆಗುತ್ತೆ ಅಂತೇಳಿ ನಾನು ಮಾತು ಮುಗಿಸ್ತೇನೆ.